ಏನು ತಾಲೂಕಿನಾದ್ಯಂತ 35,000ಕ್ಕಿಂತ ಹೆಚ್ಚಿನ ರೈತರಲ್ಲಿ ತಾವೇನು ಹೋಗ್ತಾ ಇದ್ದೀರಿ, ಏನು ನಮ್ಮ ಓಂ ಶಕ್ತಿ ತಾಯಿಯ ದರ್ಶನಕ್ಕೆ ಹೋಗ್ತಾ ಇದೀವಿ. ಕೆಲವೇ ದೂರದಲ್ಲಿ 70 ಕಿಲೋಮೀಟರ್ ಸಮುದ್ರ ಇದೆ. ಸಮುದ್ರ ಅಲೆಗಳು ಜಾಸ್ತಿ ಆಗಿದೆ. ಮೊನ್ನೆ ತಾನೇ ನಡಿ ಬರ್ತಕ್ಕಂಥ ಘಟನೆ ನಮ್ಮ ತಾಲೂಕಲ್ಲಿ ನಡೆದಿದೆ. ಅದನ್ನೇ ಮಾನ್ಯ ಮುಖ್ಯಮಂತ್ರಿ ಗಮನ ತಗೊಂಬಂದು ಏನ ಹೆಣ್ಮಕ್ಳಿಗೆ ಸತ್ತಿರ್ತಕ್ಕಂಥ ಹೆಣ್ಮಕ್ಳು, ನಮ್ಮನ್ನು ಹೋಗಿರ್ತಕ್ಕಂಥ ಬಿಟ್ಟೋಗಿರ್ತ ಹೆಣ್ಮಕ್ಳಿಗೆ 5 ಲಕ್ಷ ರೂಪಾಯಿ ಕೊಟ್ಟು, ಸೊ ನನ್ನ ಕಡೆಯಿಂದ ಒಂದು ಸಹಾಯಧನವನ್ನು ಮಾಡಿ, ಈಗಾಗಲೇ ಕ್ರೈಸ್ಟ್ ಹತ್ರ ಮಾತಾಡಿದ್ದೀನಿ. ಅದು 5 ಮನೆಗಳಿಗೆ ಒಂದು ಕೆಲಸ ಕೊಡೋ ಮುಖಾಂತರವಾಗಿ ಅವರು ಫೆಬ್ರವರಿಗೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದಾದ್ಮೇಲೆ ಇನ್ನೊಂದು ದುರಂತ ನಡೀತು. ಒಡ್ಡಳ್ಳಿ ಗೇಟಲ್ಲಿ ಒಂದು 5 ಜನ ಕೂಲಿ ಕಾರ್ಮಿಕರನ್ನ ಏನು ಟೆಂಪೋ ಹೊಡ್ಕೊಂಡೋಯ್ತೋ, ಅದೊಂದು ದುರದೃಷ್ಟ ಕೂಡ ಅಂತ ಹೇಳ್ಬೋದು. ಸೊ ಇದಕ್ಕೂ ಕೂಡ ನಾನು CM ಹತ್ರ ಮಾತ್ರ 2 ಲಕ್ಷ ರೂಪಾಯಿ ಪರಿಹಾರ ಧನವನ್ನು ಈಗಾಗಲೇ ಘೋಷಣೆ ಮಾಡಿದೀವಿ. ನಾಳೆ ಅಥವಾ ನಾಳಿದ್ದು ಚೆಕ್ ತಗೊಂಬಂದು ಅವ್ರ ಮನೆಗೆ ಕೊಡ್ತೀವಿ. ದಯವಿಟ್ಟು ನೀವು ಟೂರ್ ಹೋಗೋದು ಮುಖ್ಯ ಅಲ್ಲ ಹೆಣ್ಮಕ್ಳು, ನೀವು ಓಂ ಶಕ್ತಿ ಮಾಲೆ ಹಾಕೋದು ಮುಖ್ಯ ಅಲ್ಲ. ನನಗೆ ನೀವು ಮುಖ್ಯ, ನಿಮ್ಮ ಪ್ರಾಣ ಮುಖ್ಯ. ಸೊ ದಯವಿಟ್ಟು ಯಾರು ಸಮುದ್ರ ಕಡೆ ಹೋಗಬೇಡಿ. ನೀವು ನಾಳೆಯಿಂದ ನಾನು ಶುಭ ಕೋರ್ತಾ ಇದ್ದೀನಿ. ನಿಮ್ಮ ಪ್ರಯಾಣ ಸುಖವಾಗಿರ್ಲಿ. ಆ ತಾಯಿ ದರ್ಶನ ಮಾಡ್ಕೊಂಡು ನೇರ ಮನೆಗೆ ಬನ್ನಿ. ದಯವಿಟ್ಟು ಯಾರು ಸಮುದ್ರ ಹತ್ರ ಹೋಗಿ ನಾವು ಬೇರೆ ಒಂದು ಘಟನೆಗೆ ಒಳಗಾಗೋದು ಬೇಡ. ಹಾಗೂ ಬಸ್ಗಳು ಕೂಡ ಬೆಳಗ್ಗೆ ಬೇಗ ಹೋಗಿ ರಾತ್ರಿ ಬೇಗ ಬರಲಿ ಅಂತ ನಾನು ನಮ್ಮಲ್ಲಿ ಕೇಳ್ಕೊಂತ, ಒಬ್ಬ ಶಾಸಕರಾಗಿ, ನಿಮ್ಮ ಮನೆಯ ಮಗನಾಗಿ, ಮುಳಬಾಗಿಲು ತಾಲೂಕಿನ ಒಬ್ಬ ವ್ಯಕ್ತಿಯಾಗಿ ನಿಮ್ಮ ಪ್ರಯಾಣ ಸುಖವಾಗಿರ್ಲಿ ಅಂತ ನಾನು ಬಯಸ್ತಾ, ನಿಮ್ಮ ಆರೋಗ್ಯನೇ ನನಗೆ ಮುಖ್ಯ ಅಂತ ಹೇಳ್ತಾ, ದಯವಿಟ್ಟು ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ.